ನಮಸ್ಕಾರ. ನಾನು ಸಂಹಿತ. ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರು ನಡೆಸುತ್ತಿರುವಂತಹ 3 ದಿನದ ಪಬ್ಲಿಕ್ ಸ್ಪೀಕಿಂಗ್ ವರ್ಕ್ಶಾಪ್ನ ಕಡೆಯ ದಿನ ದಿ ಆರ್ಟ್ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ ನಲ್ಲಿ ನಾವು ಇವತ್ತೆಲ್ಲರೂ ಇದ್ದೀವಿ. ನಾವು ಈ 3 ದಿನದಲ್ಲಿ ಏನ್ ಕಲ್ತಿದ್ದೀವಿ ಅನ್ನೋದ್ರ ಬಗ್ಗೆ ನಾನು ಹಾಗೂ ನನ್ನ ಇತರ ಪಾರ್ಟಿಸಿಪೆಂಟ್ಸ್ಗಳು ಏನ್ ಮಾತಾಡ್ತಾರೆ ನೋಡೋಣ. ಅದಕ್ಕೂ ಮುಂಚೆ ನಾನೇನನ್ನ ಕಲ್ತಿದ್ದೀನಿ, ನನ್ನ ತಪ್ಪಿನ ಅರಿವು ನನಗಾಗಿದೆ. ನಾನು ಮಾಡೋ ಎಷ್ಟೋ ಮಿಸ್ಟೇಕ್ಸ್ಗಳನ್ನ ನನ್ನ ಸಹಪಾಠಿಗಳು ಹಾಗೂ ಸರ್ ಅದನ್ನ ರೆಕ್ಟಿಫೈ ಮಾಡಿ ನನಗೆ ತಿಳಿಸ್ಕೊಟ್ಟಿದ್ದಾರೆ. ನಾನು ಈ ಶಿಬಿರದಲ್ಲಿ ಸಮಯ ಪಾಲನೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಚೆನ್ನಾಗಿ ಕಲ್ತ್ಕೊಂಡಿದ್ದೀನಿ. ಮತ್ತೆ ಪದಗಳ ವಿಚಾರ ಮತ್ತೆ ಭಾಷಣದ ಕೌಶಲ್ಯತೆ ಈ ಬಗ್ಗೆ ನಾನು ತುಂಬಾ ಇದನ್ನು ಅರಿವನ್ನು ಮೂಡಿಸಿದ್ದಾರೆ. ನಮಸ್ಕಾರ. ಆತ್ಮೀಯರೇ ನಮಸ್ಕಾರ. ನನ್ನ ಹೆಸರು ಕಟ್ಟೇಶ್ವರಿ 76 ವೆಂಕಟಪ್ಪ. ನಾನು ಈ ಮುಂದಿನ ಶಿಬಿರದಲ್ಲಿ ಪದಗಳ ಉಚ್ಚಾರಣೆ, ಧನ್ಯವಾದ ಹೇಗೆ ಹೇಳಬೇಕೆಂಬುದು ನಾನು ಕಲ್ತ್ಕೊಂಡೆ. ಹಾಗೆ ಸಮಯ ಪಾಲನೆ, ಶಿಸ್ತು, ಅದರ ಬಗ್ಗೆ ನಾನು ಕಲ್ತ್ಕೊಂಡೆ. ಈ 3 ದಿನದ ಶಿಬಿರದಲ್ಲಿ ಲಿಪಿ ಸರ್ ಅವರ ಅನುಭವ, ಬಸವರಾಜ್ ದಂಗೂರು ಸರ್ ಅವರ ಒಂದು ಅನುಭವ, ಚಟುವಟಿಕೆಗಳು ಎಲ್ಲವನ್ನೂ ಸಹ ಒಂದು ಅಧ್ಯಯನ ಮಾಡಿ ಕಲ್ತೀವಿ ಅಂತ. ನನ್ನ ಹೆಸರು ರತೀಶ್ ಅಂತ ಹೇಳಿ, ಜೀವನದಲ್ಲಿ ಹೇಗಿರಬೇಕು, ಹೇಗೆ ಮುನ್ನಡೆಯಬೇಕು ಅಂತಕ್ಕಂಥದ್ದನ್ನು ಈ ಒಂದು ಶಿಬಿರದಿಂದ ನಾನು ತಿಳ್ಕೊಂಡೆ. ನನ್ನ ಹೆಸರು ರಾಜು. ನಮ್ಮಲ್ಲಿರ್ತಕ್ಕಂಥ ಭಯ, ಆ ಒಂದು ನಡುಕ, ವೇದಿಕೆ ಮೇಲೆ ಬಂದ ಮೇಲೆ ನಾವು ಯಾವ ರೀತಿ ನಿಂತು ಮಾತಾಡಬೇಕು, ಯಾವ ಶೈಲಿಯಲ್ಲಿ ಮಾತಾಡಬೇಕು, ಯಾವ ವೇಗದಲ್ಲಿ ಮಾತಾಡಬೇಕು, ಹೀಗೆ ಒಂದಲ್ಲ ಎರಡಲ್ಲ ಹಲವಾರು ವಿಷಯಗಳನ್ನ ನಾವು ಇದರಿಂದ ಕಲ್ತ್ಕೊಂಡಿದ್ದೀವಿ. ಇದ್ರ ಮುಂದೆ ನಾವು ಧೈರ್ಯವಾಗಿ ಎಲ್ಲಿ ಬೇಕಾದ್ರೂ ಹೋಗುವಂಥ ನಮ್ಮ ಒಂದು ಆತ್ಮಸ್ಥೈರ್ಯವನ್ನು ಬೆಳೆಸ್ಕೊಂಡು ಈ ಅಂತ್ಯಕ್ಕೆ ಬಂದಿದ್ದೀವಿ. ರಾಮಚಂದ್ರ. ಭಾಷಣ ಕೌಶಲ್ಯದಲ್ಲಿ ಸ್ವಯಂ ಕಲಿಕೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಂಡಿದ್ದೇನೆ. ಈ ಶಿಬಿರದಿಂದ ಇದು ಸಾಗರದಷ್ಟು ಜ್ಞಾನವನ್ನು ಕೊಟ್ಟಿದೆ. ನಾನು ಡಾಕ್ಟರ್ ತಿಪ್ಪೇಸ್ವಾಮಿ ಅಂತ. ಈ ಪ್ರಕೃತಿ ಧಾಮದಲ್ಲಿ ನಮಗೆ ಒಳ್ಳೆ ತರಬೇತಿ ಸಿಕ್ಕಿದೆ. ಸಮಯ ಪಾಲನೆ, ಧೈರ್ಯ, ಆಮೇಲೆ ನಾವೆಲ್ಲ ಭಾಷಣ ಮಾಡುವಾಗ ನಮ್ಮ ಶಿಬಿರಾರ್ಥಿಗಳು ನಮ್ಮ ತಪ್ಪುಗಳನ್ನು ವಿಮರ್ಶೆ ಮಾಡಿ ನಮಗೆ ತಿಳಿಸಿದ್ದಾರೆ. ಮುಂದಿನ ನಾವೇನಾದರೂ ಈ ಭಾಷಣ ಕಾರ್ಯಕ್ರಮದ ಭಾಗವಹಿಸಿದ್ರೆ ನಮ್ಮ ತಪ್ಪನ್ನು ತಿದ್ದುಕೊಳ್ಳಿ ಮಾಡ್ಕೊಂಡು ಮುಂದೆ ಒಳ್ಳೆಯ ಭಾಷಣ ಕಾರ್ಯಕ್ರಮ ಈ ಸಂದರ್ಭದಲ್ಲಿ ನಮಗೆ ವಿಶ್ವಾಸ ಬಂದಿದೆ. ನಾನು ರವೀಂದ್ರ. 3 ದಿವಸದ ಭಾಷಣದ ಕಲಿಯಲಿಕ್ಕೆ ಬಂದದ್ದು ಬಹಳ ಒಳ್ಳೆಯದಾಗಿ ಪ್ರತಿಯೊಂದು ಸರ್ ಎಲ್ಲ ಥರ ನಮಗೆ ಕಲಿಸಿಕೊಟ್ಟಿದ್ದಾರೆ. ಧನ್ಯವಾದಗಳು. ನಮಸ್ಕಾರ. ಈ 3 ದಿನದ ಈ ಪ್ರಕೃತಿ ಸೌಂದರ್ಯದ ಮಡಿಲಲ್ಲಿ ಈ ಕಾರ್ಯಕ್ರಮ ನಡೆದಿದ್ದು ತುಂಬ ಚೆನ್ನಾಗಿ ಬಂತು ಮತ್ತು ನಮಗೆ ಕಲಿಯಲಿಕ್ಕೆ ಹಲವಾರು ವಿಷಯಗಳು ಗೊತ್ತಾದವು. ಧ್ವನಿಗಳ ಏರಿಳಿತ ಮತ್ತು ವೇದಿಕೆಯ ಭಯ ಹೊರಟಾಗಿದೆ ಮತ್ತು ಯಾವ ಸಮಯದಲ್ಲಿ ಯಾವ ಉದಾಹರಣೆ ಕೊಡಬೇಕು ಅನ್ನೋದೆಲ್ಲ ಗೊತ್ತಾಗಿದೆ ಅಂತ ಹೇಳಿ ನಾನು ಮಾತಾಡ್ಬೋದು. ವೀಕ್ಷಕರೇ, ಈ ಕೌಶಲ್ಯ ಶಿಬಿರದಲ್ಲಿ ಭಾಷಣಕಾರನಾದವನು ಪ್ರಥಮವಾಗಿ ನಾವು ಹೇಗೆ ಆರಂಭಿಸಬೇಕು, ನಮ್ಮ ವೇಷಭೂಷಣ ಹೇಗಿರಬೇಕು, ನಾವು ಪ್ರೇಕ್ಷಕರ ಹತ್ರ ಯಾವ ರೀತಿ ಅವರ ಗಮನವನ್ನು ನಾವು ಸೆಳೆಯಬೇಕು, ಯಾವ ರೀತಿ ಪದಗಳ ಉಚ್ಚಾರಗಳನ್ನು ನಾವು ಆಡಬೇಕು ಎನ್ನುವುದನ್ನು ಸಂಪೂರ್ಣವಾಗಿ ಕಲಿತು ಇಲ್ಲಿಂದ ಪರಿಪೂರ್ಣವಾದ ಭಾಷಣಕಾರನಾಗಿ ಹೊರಟಿರ್ತೀರಿ. ಧನ್ಯವಾದಗಳು. ನನ್ನ ಭಾಷಣದಲ್ಲಿ ನನ್ನ ನ್ಯೂನತೆಗಳು ಏನು ಎಂಬುದನ್ನು ನನಗೆ ಮೊದಲೇದಾಗಿ ತಿಳಿಸಿಕೊಟ್ರು. ಈ 3 ದಿನದ ಒಂದು ಶಿಬಿರದಲ್ಲಿ ನಾವು ನನ್ನನ್ನು ನಾನು ಹೇಗೆ ಅರಿತುಕೊಳ್ಬೇಕು ಅನ್ನೋದನ್ನು ನಾನು ಮೊದಲನಾಗಿ ಕಲಿತೆ. ಇನ್ನು ನಾವು ಜೀವನದಲ್ಲಿ ಏನೇ ಬಂದರೂ ಕೂಡ ಅದನ್ನು ಆತ್ಮವಿಶ್ವಾಸದಿಂದ ಎದುರಿಸ್ಬೋದು ಅನ್ನೋದನ್ನು ನಾನು ಇಲ್ಲಿ ಬಂದು ಕಲ್ತಿದ್ದೇನೆ. ಧನ್ಯವಾದಗಳು. ಆದ್ಮೇಲೆ ನಾನು ಇಲ್ಲಿ ಬಂದಾಗ ಏನೋ ನನ್ನ ಮನಸ್ಸಿನಲ್ಲಿ ದೂಡ ಭಯ ಇತ್ತು, ಅದು ತುಂಬಾ ನಿವಾರಣೆ ಆಗಿದೆ. ಇಲ್ಲಿ ಬಂದಾಗಿನಿಂದ ಬಾಡಿ ಲ್ಯಾಂಗ್ವೇಜ್ ಕೂಡ ಸುಧಾರಿಸ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಸ್ನೇಹಿತರೆ ನಮಸ್ಕಾರ. ನಾನು ಈ 3 ದಿನಗಳ ಶಿಬಿರದಲ್ಲಿ ಕಲಿತಿದ್ದೇನೆ ವಿಷಯಗಳ ಚಿಂತನೆ, ಪದಗಳ ಜೋಡಣೆ ಹಾಗೂ ಭಾಷೆ ಯಾವ ಥರ ಬಳಸಬೇಕು ಮತ್ತು ಬಾಡಿ ಲ್ಯಾಂಗ್ವೇಜು. ಮತ್ತು ಇನ್ನೊಂದು ನಾನು ಕಲಿತಿದ್ದೇನೆ, ವಿಷಯದಲ್ಲಿ ಎಷ್ಟೇ ಜ್ಞಾನವಿದ್ದರೂ ನಾವು ಅದನ್ನು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ನಾವು ಅದನ್ನು ಪ್ರೆಸೆಂಟೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ನಾನು ಎಲ್ಲರಿಗೂ ನಮಸ್ಕರಿಸ್ತೇನೆ.